ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲರಿಗೂ ಸುಪ್ರಭಾತ. ರವಿವಾರದ ಶುಭ ಹಾರೈಕೆಗಳು. ಪ್ರತಿ ರವಿವಾರದಂತೆ ಈ ರವಿವಾರವೂ ಕೂಡ ಒಂದು ಪ್ರಶ್ನೋತ್ತರವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡಿದ್ದೇನೆ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡೋದು ಹೇಗೆ ಅಂತ. ದೇವರಂತೂ ನಮಗೆ ಎಕ್ಸಾಮ್ ಪೇಪರನ್ನು ಕೊಟ್ಟು ಬರಿ ಅಂತ ಹೇಳೋದಿಲ್ಲ, ಏನು ಕೇಳೋದಿಲ್ಲ. ಪರೀಕ್ಷೆ ಮಾಡಲಿಕ್ಕೆ ಯಾವ ವಿಧ ಇದೆ ಪರಮಾತ್ಮನ ಕಡೆಗೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿಕೊಂಡು ಶಾಸ್ತ್ರ ನಮಗೆ ಬಹಳ ಸುಂದರವಾಗಿ ಉತ್ತರ ಕೊಡುತ್ತದೆ. ಪರಮಾತ್ಮನೇ ನುಡಿಯುವಂಥ ಒಂದು ಮಾತಿದೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಅಂದರೆ ನಾನು ಯಾರ ಮೇಲೆ ಅತಿಯಾದ ಅನುಗ್ರಹವನ್ನು ಮಾಡಲು ಬಯಸಿರ್ತೇನೆಯೋ ಅವನ ಪರೀಕ್ಷೆ ಮಾಡಲಿಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ನಾನು ಮಾಡೋದು ಒಂದೇ, ಅವನ ಸಂಪತ್ತನ್ನು ಕಸಿದುಕೊಂಡು ಬಿಡ್ತೇನೆ. ಸಂಪತ್ತು ಕಳೆದು ಹೋದಾಗ, ಬಡತನ ಬಂದಾಗ ಅವನ ನಿಜವಾದಂತಹ ನನ್ನಲ್ಲಿಯ ಭಕ್ತಿಯ ಆವಿರ್ಭಾವ ಇದಾಗಲಿಕ್ಕೆ ಸಾಧ್ಯವಿದೆ. ಅತಿ ಕಡು ಬಡತನದಲ್ಲಿಯೂ ಯಾವನು ನನ್ನ ಮೇಲಿನ ಭಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ, ಅವನಿಗೆ ನಾನು ಕೇಳಿದ್ದನ್ನು ಕೊಡಲಿಕ್ಕೆ ನಾನೇ ಇರ್ತೇನೆ ಸುಲಭನಾಗಿ. ಆದರೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗುವುದು ಮಾತ್ರ ಮಹತ್ವದ್ದು ಅಂತ. ಅರ್ಜುನ ಕೃಷ್ಣನ ಜೊತೆಗೆ ಮನೆ ಮನೆಗೆ ಹೊರಟಿರ್ತಾನಂತೆ. ಮೊದಲು ನೀವು ಈ ಕಥೆಯನ್ನು ಕೇಳಿರಬಹುದು. ಒಬ್ಬ ಸಾತ್ವಿಕನ ಮನೆ, ತಾನು ಅವನ ಕಡೆಗೆ ಇದ್ದದ್ದು ಒಂದೇ ಆಕಳು, ಬಿಟ್ಟರೆ ಬೇರೆ ಏನು ಸಂಪತ್ತಿಲ್ಲ. ಕೃಷ್ಣ ಪರಮಾತ್ಮ ಆ ಒಂದು ಆಕಳನ್ನು ಕೂಡ ಸಾಯುವಂತೆ ಮಾಡಿಬಿಡುತ್ತಾನೆ. ಆಗ ಅರ್ಜುನನಿಗೆ ಗಾಬರಿ ಆಗ್ತದೆ. ಎಷ್ಟೆಲ್ಲ ಶ್ರೀಮಂತರ ಮನೆಗೆ ಹೋಗಿ ಬಂದು ಅಲ್ಲಿ ಮತ್ತೆ ಅನುಗ್ರಹ ಮಾಡಿ ಬಂದಿ ಅವರಿಗೆ, ಬರೀ ಇಲ್ಲಿ ಪಾಪ ಇದ್ದದ್ದೇ ಒಂದು ಆಕಳು ಅವನ ಸಂಪತ್ತು, ಅದನ್ನು ಅವನಿಂದ ಕಸಿದುಕೊಂಡು ಬಿಟ್ಟೆಯಲ್ಲ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ, ಅದೊಂದೇ ಆಕಳು ಅವನಿಗೆ ನನ್ನ ಭಕ್ತಿಯನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಬಿಡುವಂತಾಗಿತ್ತು. ಅದೊಂದರಿಂದ ಅದರಲ್ಲಿ ಮಗ್ನನಾಗಿ ಅವನು ಸ್ವಲ್ಪ ಭಕ್ತಿಯಲ್ಲಿ ಏರುಪೇರು ಮಾಡ್ತಾ ಇದ್ದ. ಅದೂ ಇಲ್ಲ ಅಂದರೆ ಈಗ ಅವನು ಪೂರ್ಣವಾಗಿ ನನ್ನ ಭಕ್ತನಾಗ್ತಾನೆ. ನೀನು ಅವನಿಗೆ ಮುಂದೆ ಆಗುವ ಭಾಗ್ಯವನ್ನು ನೋಡು ಅಂತ ಪರಮಾತ್ಮ ಹೇಳಿದ. ಸ್ವಲ್ಪೇ ದಿನಗಳಲ್ಲಿ ಅವನು ಆ ಆಕಳನ್ನು ಮರೆತು ಕೇವಲ ಗೋಪಾಲನನ್ನೇ, ಕೃಷ್ಣನನ್ನೇ ಪರಿಪರಿಯಾಗಿ ಪೂಜಿಸಿದ. ಮಹಾಭಾಗ್ಯವನ್ನು ಪಡೆದು ದೇವರನ್ನೇ ಆ ವ್ಯಕ್ತಿ ಪಡೆದ ಅಂತ ಕೇಳ್ತೇವೆ. ರಂತಿದೇವ ಅಂತ ಒಬ್ಬ ರಾಜ, ಭಾರೀ ಕರುಣಾಮಯಿ. ದೊಡ್ಡದಾದ ಒಂದು ಬರಗಾಲ ಅವನ ದೇಶದಲ್ಲಿ ಬಿದ್ದು ಬಿಡ್ತು. ಭಾರೀ ಬರಗಾಲ, ಎಷ್ಟು ವರ್ಷಗಳಾದರೂ ಮಳೆಯಾಗ್ತಾಗಿಲ್ಲ. ಪ್ರಜೆಗಳೆಲ್ಲ ಬಂದು ರಾಜನಿಗೆ ಕೇಳಿದರು, ನೀವೇ ನಮ್ಮನ್ನು ಕಾಪಾಡಬೇಕು ಅಂತ. ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ಪ್ರಜೆಗಳಲ್ಲಿ ಹಂಚಿಬಿಡ್ತಾನೆ ರಂತಿದೇವ, ಎಲ್ಲವನ್ನು ಹಂಚ್ತಾನೆ. ತಾನೊಂದು ಗುಡಿಸಲನ್ನು ಕಟ್ಟಿಕೊಂಡು ತನ್ನ ರಾಣಿಯ ಜೊತೆಗೆ, ರಾಜಕುಮಾರರ ಜೊತೆಗೆ ಗುಡಿಸಲಿನಲ್ಲಿ ಇರ್ತಾನೆ ರಂತಿದೇವ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಅವನಿಗೆ ಒಂದು ಹಿಡಿ ಅನ್ನವನ್ನು ಕೊಡ್ತಾರೆ. ಬಹಳ ಹಸಿದು ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಎಷ್ಟೋ ದಿನಗಳಿಗಟ್ಟಲೆ ರಾಜಪರಿವಾರಕ್ಕೆ ಊಟ ಇರುವುದಿಲ್ಲ. ಆದರೆ ಅವನ ಭಕ್ತಿ ಕಡಿಮೆ ಆಗಿರುವುದಿಲ್ಲ. ಯಾರೋ ಬಂದು ಊಟ ಕೊಟ್ಟರು ಅಂತ ಭಾರೀ ಸಂತೋಷದಿಂದ ಎಲ್ಲರೂ ತಾವು ಇನ್ನೇನು ಊಟ ಮಾಡಬೇಕು. ಒಬ್ಬ ಅರ್ಚಕ ಬಂದ, ಬಹಳ ಹಸಿವಾಗಿದೆ ರಾಜ, ಸ್ವಲ್ಪ ನೀನು ಅನ್ನ ಕೊಡ್ತೀಯ? ಅದರಲ್ಲಿ ಅರ್ಧ ಭಾಗ ಅವನಿಗೆ ಕೊಟ್ಟು ಬಿಟ್ಟ. ಇನ್ನರ್ಧ ಉಳಿದಿದ್ದನ್ನು ತಿನ್ನಬೇಕು ಅಂತ ಮಾಡಿದ್ದಾರೆ. ಒಬ್ಬ ಭಿಕ್ಷುಕ ಬಂದ, ರಾಜ ಬಹಳ ಹಸಿವಾಗಿದೆ, ಅನ್ನ ನೀಡ್ತೀಯ? ಆ ಅನ್ನದಲ್ಲಿ ಮತ್ತೆ ಅರ್ಧ ಭಾಗ ಮಾಡಿ ಅವರಿಗೆ ಕೊಟ್ಟ. ಇನ್ನೂ ಸ್ವಲ್ಪ ಅನ್ನ ಉಳಿದಾಗ ಅಷ್ಟನ್ನೇ ಎಲ್ಲರೂ ತಿನ್ನೋಣ ಅಂತ ಹೊರಟಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ನಾಯಿಗಳನ್ನು ತೆಗೆದುಕೊಂಡು ಬರ್ತಾನೆ. ನನ್ನ ನಾಯಿಗಳು ಬಹಳ ಹಸಿದಿವೆ, ಊಟ ಕೊಡ್ತೀಯಾ? ಯಾರಾದರೂ ಆಗಿದ್ರೆ, ನನಗೆ ಊಟ ಸಿಗ್ತಿಲ್ಲ, ನಾಯಿಗೇನು ಊಟ ಹಾಕೋದು ಅಂತಿದ್ವಿ. ಆದರೆ ಮನುಷ್ಯನಲ್ಲ, ಪ್ರಾಣಿ ಪಕ್ಷಿಗಳಲ್ಲಿಯೂ ಅವನ ಅತಿಯಾದ ದಯೆ ಎಷ್ಟಿತ್ತು ಅಂದರೆ, ಆ ನಾಯಿಗಳಿಗೆ ಊಟಕ್ಕೆ ಕೊಡ್ತಾನೆ. ಎಲ್ಲ ಅನ್ನ ಮುಗಿದೋಗಿ ಬಿಡುತ್ತದೆ. ಇನ್ನೇನು ಒಂದು ಗ್ಲಾಸಿನಲ್ಲಿ ನೀರಷ್ಟಿರ್ತದಷ್ಟೇ, ಅದೊಂದು ಬಿಟ್ಟರೆ ಇನ್ನೇನೂ ಇರುವುದಿಲ್ಲ. ಅದನ್ನೇ ಕುಡಿಬೇಕು ಅಂತ ಹೀಗೆ ಎತ್ತಿದಾಗ ಇನ್ನೊಬ್ಬ ಭಿಕ್ಷುಕ ಬಂದ, ಬಹಳ ನೀರಡಿಕೆ ಆಗಿದೆ, ಬಿಸಿಲಿನಲ್ಲಿ ಬಳಲಿ ಬಂದಿದ್ದೇನೆ, ಸ್ವಲ್ಪ ನೀರು ಕೊಡ್ತೀಯಾ ಅಂತಂದ. ಅದನ್ನು ಕೊಟ್ಟು ಕೃಷ್ಣಾರ್ಪಣ ಅಂತ ಸುಮ್ಮನೆ ಕುಳಿತು ಬಿಟ್ಟ ರಂತಿದೇವ.
ಒಳಗೆ ವಿಶ್ವಾಸ ಇತ್ತು. ಈ ಪರಮಾತ್ಮನ ಪರೀಕ್ಷೆ ಹೀಗಿದೆ, ಅತಿಯಾದ ಬಡತನವನ್ನು ಕಷ್ಟವನ್ನು ಕೊಡ್ತಾ ಇದ್ದಾನೆ ಅಂತಂದರೆ ನನ್ನನ್ನು ಮಹಾ ಭಾಗ್ಯವಂತನಾಗಿ ಉದ್ಧಾರ ಮಾಡುವವನಿದ್ದಾನೆ ಪರಮಾತ್ಮ ಅನ್ನುವಂತಹ ಒಳಗೆ ಅಚಾಲ್ಯವಾದ ವಿಶ್ವಾಸ ಇತ್ತು ರಂತಿದೇವನಿಗೆ. ಹಾಗೇ ನಡೆದು ಹೋಯಿತು. ಆ ಏನೆಲ್ಲ ಭಿಕ್ಷುಕರು ಅರ್ಚಕರು ಎಲ್ಲರೂ ಬಂದಿದ್ರೋ ಅವರೆಲ್ಲರೂ ಮತ್ತೆ ಬಂದ್ರಂತೆ. ಎಲ್ಲರೂ ಮತ್ತೆ ಯಾಕೆ ಬಂದಿದ್ದೀರಾ ಅಂತ ನೋಡುವಷ್ಟರಲ್ಲಿ ಅವರೆಲ್ಲರೂ ದೇವತೆಗಳಾಗಿ ನಿಂತು ಬಿಟ್ರು. ಕೊನೆಗೆ ನೀರು ಕೇಳಲು ಬಂದಂತಹವನು ಬಂದ, ಅವನೂ ಕೂಡ ಸ್ವಯಂ ಪರಮಾತ್ಮ. ಅವನೇ ಆಶೀರ್ವಾದವನ್ನು ಮಾಡಿ, ಎಲ್ಲ ದೇವತೆಗಳು ಆಶೀರ್ವಾದವನ್ನು ಮಾಡಿ ಅವನಿಗೆ ಆ ಪರಮಾತ್ಮನ ಲೋಕವನ್ನೇ ಅವರು ಕರುಣಿಸಿ ಹೋಗ್ತಾರೆ. ಅವನ ಸಮಗ್ರ ಕುಟುಂಬ ಅವನ ಜೊತೆಗೆ ತ್ಯಾಗ ಮಾಡಿದ್ದಕ್ಕೆ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಆಗ ರಂತಿದೇವ ಹೇಳುವಂತಹ ಮಾತು, ನಿನ್ನ ಪರೀಕ್ಷೆಯಲ್ಲಿ ನಾನು ಈ ರೀತಿಯಾಗಿ ಉತ್ತೀರ್ಣನಾಗುವಂತೆ ಮಾಡಿದ್ದೂ ಕೂಡ ನೀನೇ, ಹೀಗಾಗಿ ನಿನಗೆ ನಮಸ್ಕಾರ ಅಂತ ಅವನ ಒಂದು ಬಡತನವನ್ನು ಕೂಡ ಭಾಗ್ಯವನ್ನಾಗಿ ಮಾಡಿಕೊಂಡಂಥವ ರಂತಿದೇವ. ಬಗೆಯರೋ ಬಡತನ ಭಾಗ್ಯ ಭಾಗವತರು ಅಂತ ದಾಸರು ಒಂದು ಕಡೆಗೆ ಹೇಳ್ತಾರೆ. ಬಡತನ ಬಂದಾಗ, ನಮ್ಮಲ್ಲಿ ಕಷ್ಟಗಳು ಬಂದಾಗ ಅದನ್ನು ಪರಮಾತ್ಮ ನಮಗಾಗಿ ಮಾಡ್ತಾ ಇರುವ ಪರೀಕ್ಷೆ. ನಾವಿದರಲ್ಲಿ ಅತಿಯಾದ ವಿಶ್ವಾಸವನ್ನು ಅವನ ಮೇಲಿಟ್ಟು ಉತ್ತೀರ್ಣರಾಗಬೇಕು, ಅವನು ನಮಗೆ ಮಹಾಭಾಗ್ಯವನ್ನು ಕೊಡ್ತಾನೆ ಅನ್ನುವ ವಿಶ್ವಾಸ ಮನಸ್ಸಿನಲ್ಲಿ ಯಾವಾಗಲೂ ನಮಗೆ ಇರಬೇಕು. ಹಾಗಿದ್ದಾಗ ಯಾವ ಕಷ್ಟವೂ ದೊಡ್ಡದು ಅನಿಸೋದಿಲ್ಲ, ಯಾವ ರೋಗವೂ ಭಯಾನಕ ಅನಿಸೋದಿಲ್ಲ, ಯಾವ ಬಡತನವೂ ಕಿತ್ತು ತಿನ್ನುವಂಥದ್ದು ಅಂತ ನಮಗೆ ಅನಿಸೋದಿಲ್ಲ. ಹೀಗೆ ಅನೇಕ ಕಥೆಗಳನ್ನು ನೋಡ್ತೇವೆ. ಸುಧಾಮನ ಕಥೆಯನ್ನು ನೋಡ್ತೇವೆ. ನಮ್ಮ ಈ ಕಲಿಯುಗದಲ್ಲೇ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಎಷ್ಟು ಕಿತ್ತು ತಿನ್ನುವ ಬಡತನ ಇತ್ತು ಅನ್ನುವುದನ್ನು ನಾವು ನೋಡ್ತೇವೆ. ಇಂಥ ಎಲ್ಲ ಮಹಾನುಭಾವರ ಜೀವನದಿಂದ ನಾವು ತಿಳಿಯಬೇಕಾದದ್ದು, ಕಷ್ಟಗಳು ಬಂದಾಗ ಪರಮಾತ್ಮ ಪರೀಕ್ಷೆಗಾಗಿ ಮಾಡ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಬಡತನ ಇದ್ದಾಗ ಅದಂತೂ ಮಹಾಪರೀಕ್ಷೆ. ಅದರಲ್ಲಿ ನಾವು ಉತ್ತೀರ್ಣರಾಗಬೇಕು. ಅವನ ಮೇಲಿನ ವಿಶ್ವಾಸವನ್ನು ಎಂದೆಂದೆಂದೆಂದಿಗೂ ಕಳೆದುಕೊಳ್ಳಬಾರದು. ಇದನ್ನು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು. ವಿಪದ ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ. ಕುಂತಿದೇವಿ ಕೇಳಿದಂತೆ ಎಲ್ಲ ಬಡತನ ನೀಗಿ ದೊಡ್ಡ ರಾಜ್ಯ ಸಿಕ್ಕಾಗ ನಾನಿಂದ ನಿನ್ನನ್ನು ನೆನೆಯಲಿಲ್ಲ ಅಂದರೆ ಹೇಗೆ? ನಾನು ವನವಾಸದಲ್ಲಿ ಬಡತನದಲ್ಲಿ ಇದ್ದಾಗೆ ನಾನು ಆರಾಮಿದ್ದೆ ಅಂತ ಹೇಳಿದಳಂತೆ ಕುಂತಿದೇವಿ. ಆ ರೀತಿ ಕಷ್ಟಗಳು ಬಂದದ್ದನ್ನು ಭಾಗ್ಯವೆಂದು ಸ್ವೀಕರಿಸಿದವ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಅನ್ನುವುದು ಇವತ್ತಿನ ಸಂದೇಶ. ಪರಮಾತ್ಮನ ಈ ಮಾತನ್ನು ನೆನಪಿಟ್ಟುಕೊಳ್ಳೋಣ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಅವನ ಸಂಪತ್ತನ್ನು ನಾನು ನಾಶ ಮಾಡ್ತೇನೆ, ಆದರೆ ಅವನಿಗೆ ಮಹಾ ಅನುಗ್ರಹವನ್ನು ಮಾಡ್ತೇನೆ ಅಂತ ದೇವರ ಕೊಟ್ಟ ಮಾತು. ಇದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. 5 ಸುಭಾಷಿತಗಳು, ಇವತ್ತಿಗೆ 95 ಆಯಿತು. ಕೌಂಟ್ ಡೌನ್ ಬಿಗಿನ್ಸ್. 5 ಸುಭಾಷಿತಗಳಾದರೆ ನಮ್ಮ ಆ ಒಂದು 100ರ ಗಡಿಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯವಿದೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good afternoon, friends. We normally hear the elders saying that God conducts the exam. God conducts the test. He puts us into the test and we have to pass in it. Now, what exactly does that mean? What test does God takes? He doesn't give us paper and pen to write, neither he asks us anything. Then what kind of test does he take? Lord himself says these words, Yasya anugrahamichhami tasya vittam haramyaham. This is the way I test the people. Whom I want to bless more, I'll first take away the wealth from them. This is the biggest test. The devotion will be truly tested when the person is in poverty. Remember, the poverty is the disguised blessing of God. We hear many stories of Sudama, of many other people where they were tested by putting them into poverty. But what was the fruit? Even in poverty, even in suffering, they did not give up their devotion to the Lord, and then Lord really blessed them with the greatest fortune of the world. So
if we are into sufferings, especially if we are into poverty, then that should be taken as a blessing from God. Kunti Devi asks God, Sri Krishna, that Vipadas santu nashashvata tatra tatra jagatpate. O Lord Krishna, please give me sufferings, please give me miseries, otherwise I'll forget contemplating the Lord's mercy. I forget you completely if I am immersed in wealth. So let there be sufferings in my life, asks Kunti Devi. Because we have the tendency of remembering God only when we are suffering and only when we are into some miserable conditions. But even when we are into the grievances, if we do not give up our devotion, then we will surely be blessed by the God. We hear the famous story of Rantideva, who was a very kind-hearted king. He used to donate whatever the person in front of him asks. Once there was his kingdom was hit by a very deadly famine, drought. So all the subjects, all the praja as they are said, approached to Raja Rantideva and said that we tried to accommodate our life in whatever we had, but now there are no grains, no wealth, nothing. We couldn't do anything. What to do? How shall we live? Then Raja Rantideva gives up his whole palace, his whole stock of grains, his whole wealth, and he himself comes to a hut and there he stays. His whole family was shifted there, and he donated everything he could to all his people, and they all loved him back so much. But when he was put into poverty, not even a single day he complained. He accepted the poverty not as a curse, but as a blessing of God. He starved so many days. His family was starving. After some days, a person comes and gives a handful of rice to him. He was about to have the lunch. He had not eaten anything since many days. But when he was about to have the rice, there came a priest and asked, "O king, I am hungry for many days. Can you please give me rice?" He donated half of that portion to him. He was about to eat. Then again came a beggar and he asked for food. Again he halved it and gave it to him. He was about to have the remaining part, and then came a person with so many dogs, and he asked, "O king, my dogs are really very hungry. Can you give them some food?" The remaining part also was given to that person who came with dogs. He had only a glass of water left with him. He was about to drink it. There came a person again, a beggar, and he asked for the glass of water, and he gave it up also. He was again empty, but still he didn't curse his situation. He said that, "Oh Lord, you are testing me. I accept this, and with your blessings I'll overcome this." Hearing this, the Lord himself appeared before him. All those who came, the priests and beggars, were the demigods. They all appeared in front of him, in front of his family. He prostrated before them. They blessed him, and the Lord showered his blessings upon him, and he was again given back his whole kingdom. There were rains, and he was blessed with the eternal happiness after his life also. So, whenever we are hit with poverty,
with hunger, with sufferings, accept them as the disguised blessings of Lord. Only then we shall pass this test. The life itself is a test. The miseries are the tough questions that come into this. We have to accept them, we have to face them, and if we really pass this, we will. And the passing here means not losing the devotion that we have in our minds towards the Lord. If we achieve it, then we will pass this test and we shall attain the eternal happiness. This is the moral of the story of Rantideva. Let us have this devotion in mind. The unshakable devotion unto the Lord will lead us to the happiness. Tomorrow I'll be coming with one more Subhashita. 5 Subhashitas are remaining to reach our target 100. I thank all again for this wonderful support you all are lending. Thank you. Shri Krishna Arpanamastu. Jai Shri Ram.